ನೀವು ಆ್ಯಂಗ್ಸೈಟಿ, ಡಿಪ್ರೆಷನ್ನು, ಈಗಿನ ಕಾಲದಲ್ಲಿ ನಿದ್ದೆ ಬರೋದೇ ಇಲ್ಲ ಅಲ್ವಾ? ಸೊ ಇದೆಲ್ಲದು ಯಾವುದರಿಂದ ಬರ್ತಾ ಇದೆ? ನಿಮ್ಮ ಮನಸ್ಸಿಂದ ಬರ್ತಾ ಇದೆ. ನಿಮ್ಮ ಬ್ರೈನ್ ಸರಿಯಾಗಿ ಕೆಲಸ ಮಾಡೋದಿಲ್ಲ. ಎಂಡಾರ್ಫಿನ್ ಅನ್ನೋ ಹಾರ್ಮೋನ್ ಆಗಲಿ, ಅವೆಲ್ಲ ಹ್ಯಾಪಿನೆಸ್ ಹಾರ್ಮೋನ್ ಏನಿರುತ್ತೆ ಅದು ಯಾವುದು ಉತ್ಪತ್ತಿ ಆಗ್ತಿಲ್ಲ. ಅದಕ್ಕೆ ಹಾರ್ಮೋನ್ ಇಂಬ್ಯಾಲೆನ್ಸಿಂದ ಇದೆಲ್ಲ ಆಗ್ತಾ ಇರೋದು. ಸೊ ಅದನ್ನು ಸರಿ ಮಾಡ್ಕೋಬೇಕು ಅಂದರೆ ಏನು ಮಾಡಬೇಕು? ಪಾಸಿಟಿವ್ ವೈಬ್ರೇಷನ್ನ ಕ್ರಿಯೇಟ್ ಮಾಡ್ಕೋಬೇಕು. ತುಂಬ ಹಿಂದೆ ಯಾವುದಾದ್ರೂ ಔಷಧಿ ಇತ್ತಾ? ಏನೂ ಇರಲಿಲ್ಲ. ಆದರೆ ಒಂದು ಧನ್ಯತಾ ಭಾವದಿಂದ ಒಂದು ಓಂಕಾರ ಉಚ್ಚಾರಣೆ ಮಾಡಿದ್ರೂ ಎಷ್ಟೋ ಕಾಯಿಲೆಗಳು ಗುಣ ಆಗ್ತಾಯಿತ್ತು. ಅಲ್ಲೇ ಮನೆ ಮದ್ದು ಥರ ಏನೋ ಮಾಡ್ಕೊಳ್ತಿದ್ರು, ಅದರಲ್ಲೆಲ್ಲ ಸಾಲ್ವ್ ಆಗ್ತಿದ್ರು, ಎಲ್ಲರೂ 100 ವರ್ಷ ಬದುಕ್ತಿದ್ರು ಅಲ್ವಾ? ಸೊ ಅದೇ ಥರ ಇವಾಗಲೂ ನೀವು ಸರಿ ಮಾಡ್ಕೋಬೋದು. ಸ್ವಲ್ಪ ಹಾಳಾದ ಜೀವನ ಶೈಲಿಯನ್ನು ಸರಿ ಮಾಡ್ಕೊಂಡು ಬನ್ನಿ. ಓಂಕಾರ ಅನ್ನೋದು ತುಂಬ ಪವರ್ಫುಲ್ ಬೀಜ ಮಂತ್ರ. 21 ಸಲ ಡೀಪಾಗಿ ಉಸಿರು ತೊಗೊಳ್ಳೋದು. ಓಂಕಾರದಲ್ಲಿ ಮಕಾರ ಹೆಚ್ಚು ಎಳಿಬೇಕು. ಆ ಥರ ಜಾಸ್ತಿ ಹೊತ್ತು ಮಾಡ್ತಾ ಹೋಗಿ. ಪ್ರತಿದಿನ 21 ಟೈಮ್ಸ್ ಅಂತ ಮಾಡಿಬಿಟ್ಟು ಒಂದು 21 ಡೇಸ್ ಆವರ್ತ ಇಟ್ಕೊಳ್ಳಿ. ಕಂಟಿನ್ಯೂ ಮಾಡಿದ್ರೆ ಇನ್ನೂ ಒಳ್ಳೆಯದು. ದೇವ್ರ ಪೂಜೆ ಇಷ್ಟೇ ದಿನ ಮಾಡಬೇಕು ಅಂತ ಇರೋದಿಲ್ಲ. ಸೊ ಆ ಥರ ಮಾಡ್ಕೊಂಡು ಬನ್ನಿ. ನಿಮ್ಮ ಒಂದು ಮಾನಸಿಕ ಸ್ಥಿತಿಗತಿಗಳು ಎಷ್ಟು ಮಟ್ಟಿಗೆ ಚೇಂಜ್ ಆಗುತ್ತೆ. ನಮಗೆ ಬೇರೆದೆಲ್ಲ ಅವಶ್ಯಕತೆ ಇದೆಯಾ? ಇಷ್ಟು ಸಫರಿಂಗ್ ಯಾಕೆ ನಾವು ಪಡ್ತಾ ಇದ್ದೀವಿ? ಅದರಿಂದ ಹೊರಗಡೆ ಬರೋದು ತುಂಬ ಸುಲಭ. ಬಟ್ ಅದು ನಿಮಗೆ ಗೊತ್ತಿರಬೇಕು ಅಷ್ಟೇ. ಈ ಥರ ಮಾಡ್ತಾ ಬನ್ನಿ. ಎಲ್ರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.